ನಿನ್ನ ಮನಸ್ಸಿಗೆ ನೋವಾದರೆ ಅದನ್ನು ನಿನ್ನ ಮನಸ್ಸಲ್ಲೇ ಇಟ್ಕೋಬೇಕೇ ಹೊರತು ಬೇರೆ ಯಾರ ಹತ್ರನೂ ನನ್ನ ಮನಸ್ಸಿಗೆ ನೋವಾಯಿತು ಅಂತ ಹೇಳಿಬಿಟ್ಟು ನೀನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋಕೆ ಹೋಗಬೇಡ. ಯಾಕಂದರೆ ನೀನು ಅವರೆದುರಿಗೆ ಚಿಲ್ಲರೆಯಾಗಿಬಿಡ್ತೀಯ. ಈ ಪ್ರಪಂಚದಲ್ಲಿ ಜನ ಹೇಗೆ ಬದಲಾಗ್ತಾರೆ ಗೊತ್ತಾ? ನೋವು ತನಗಾದರೆ ಮಾತ್ರ ನೋವು, ಅದೇ ಬೇರೆಯವರಿಗಾದರೆ ಅದು ಅವರ ಹಣೆಬರಹ ಅಂತ ಹೇಳ್ತಾರೆ. ಇಂತಹ ಪ್ರಪಂಚದಲ್ಲಿ ನೀನು ಹೇಗೆ ಬದುಕಬೇಕು ಗೊತ್ತಾ? ಯಾರ ಮೇಲೂ ಅವಲಂಬನೆ ಆಗದೆ ಇಡೀ ಜಗತ್ತನ್ನೇ ಗೆದ್ದು ತೋರಿಸ್ತೀನಿ ಅಂತ ಬದುಕಬೇಕು. ಈಸಬೇಕು, ಇದ್ದು ಜಯಿಸಬೇಕು. ಇಲ್ಲಿ ಯಾವತ್ತೂ ಕೂಡ ಎಲ್ಲರನ್ನ ನಂಬಿದರೆ ನೀನು ಬೀದಿಗೆ ಬರೋದಂತೂ ಪಕ್ಕ. ಇಲ್ಲಿ ಯಾರೂ ನಿನ್ನವರಲ್ಲ, ನಿನ್ನವರಂತೆ ನಾಟಕ ಆಡ್ತಿರ್ತಾರೆ ಅಷ್ಟೇ. ಅದು ಯಾವಾಗ ಗೊತ್ತಾ? ನಿನ್ನಿಂದ ಅವರಿಗೆ ಏನಾದರೂ ಉಪಯೋಗ ಇದ್ದರೆ ಮಾತ್ರ. ಮಳೆಯಲ್ಲಿ ಎಲ್ಲ ಹಕ್ಕಿಗಳು ಆಶ್ರಯವನ್ನು ಹುಡುಕುತ್ತವೆ, ಆದರೆ ಹದ್ದು ಮಳೆಯನ್ನೇ ತಪ್ಪಿಸುವ ಮೋಡಗಳ ಮೇಲೆ ಹಾರಾಡ್ತಾ ಹೋಗುತ್ತೆ. ಅದೇ ತರಹ ನೀನಾಗಬೇಕು. ನಿನ್ನನ್ನು ಕೇವಲ ಅಂತ ತಿಳಿದಿರೋ ಜನಗಳ ಮುಂದೆ ಅವರ ತಲೆ ತಿರುಗುವಂತೆ ನೀನು ಬೆಳೆದು ನಿಲ್ಲು. ನೀನು ಮೊದಲು ಏಕಾಂಗಿಯಾಗಿರುವುದನ್ನು ಕಲಿತುಕೋ. ಎಲ್ಲರೂ ನಿನ್ನ ಜೊತೆ ಕೊನೆವರೆಗೂ ಇರಲ್ಲ. ಬೇಡವಾದ ಜನರಿಂದ ನೀನು ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ನಿನಗೆ ಸಿಗುತ್ತೆ. ದಾನ ಧರ್ಮವನ್ನು ಮಾಡು, ಆದರೆ ಇರುವುದೆಲ್ಲವನ್ನು ಪೂರ್ತಿಯಾಗಿ ಕಳೆದುಕೊಳ್ಳಬೇಡ. ಕರುಣೆ ತೋರಿಸು, ಆದರೆ ಮೋಸ ಹೋಗಬೇಡ. ಪ್ರೀತಿ ತೋರಿಸು, ಆದರೆ ಗುಲಾಮನಾಗಬೇಡ. ಯಾಕಂದರೆ ಈ ಪ್ರಪಂಚದಲ್ಲಿ ನಿನಗೆ ಅಂತ ಯಾರೂ ಇಲ್ಲ, ಹಾಗೆ ಯಾರೂ ಕೂಡ ನಿನ್ನವರಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿರಂತರವಾಗಿ ಮಾತನಾಡೋರ ಹತ್ರ ನಿನ್ನ ರಹಸ್ಯಗಳನ್ನ ಹೇಳಬೇಡ. ಹಾಗೆ ವಾದ ಮಾಡುವವರ ಹತ್ರ ಪ್ರತಿವಾದ ಮಾಡಬೇಡ. ಬುದ್ಧಿವಂತರ ಹತ್ರ ಸ್ಪರ್ಧೆಗಿಳಿಬೇಡ. ಎಲ್ಲ ಬಿಟ್ಟು ನಿಂತಿರೋರ ಹತ್ರ ಜಗಳ ಆಡಬೇಡ. ಜೀವನದಲ್ಲಿ ಒಂದೇ ನಿಯಮವನ್ನು ಇಟ್ಕೋ, ನೇರವಾಗಿ ಮಾತನಾಡು, ಸತ್ಯವನ್ನೇ ಮಾತನಾಡು, ಹಾಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡು. ನಿನ್ನವರು ಅಂತ ಕರೆಸಿಕೊಳ್ಳೋರೆಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಹೆಸರಿಗೆ ಮಾತ್ರ ನಿನ್ನವರು ಅಂತ ಕರೆಸ್ಕೊಳ್ಳೋರು ನಿನ್ನಿಂದ ಯಾವಾಗಲೂ ದೂರ ಆಗ್ತಾರೆ ಅಷ್ಟೇ. ಎಲ್ಲ ನನ್ನವರು ಅನ್ನೋದು ಭ್ರಮೆ, ನಾನು ನನ್ನದು ಎನ್ನುವುದು ಸ್ವಾರ್ಥ, ಅವರು ನನ್ನವರು ಎನ್ನುವುದು ಶುದ್ಧ ಸುಳ್ಳು. ಇಲ್ಲಿ ನಿನಗಾಗಿ ನೀನು ಅನ್ನುವುದು ಮಾತ್ರ ಸತ್ಯ. ಎದ್ದೇಳು, ನಿನ್ನ ಜೀವನದ ಗುರಿಯ ಕಡೆಗೆ ನೀನು ಸಾಗು. ಸಮುದ್ರ ಎಂದಿಗೂ ನೀರಿಗಾಗಿ ಯೋಚನೆ ಮಾಡೋದಿಲ್ಲ, ತಾನಾಗಿಯೇ ನೀರು ಅಲ್ಲಿಗೆ ಹರಿದು ಬರ್ತಾ ಇರುತ್ತೆ. ಯಶಸ್ಸು ಮತ್ತು ಕೀರ್ತಿಗಳು ಕೂಡ ಹಾಗೆ ಸ್ನೇಹಿತರೆ. ಒಮ್ಮೆ ಅದಕ್ಕೆ ಬೇಕಾದಂತಹ ಯೋಗ್ಯತೆಗಳನ್ನು ನೀನು ಗಳಿಸಿದ್ದೇ ಆದಲ್ಲಿ ಅವು ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಅರ್ಥ ಇಲ್ಲದೆ ಇನ್ನೊಬ್ಬರಿಂದೆ ಅಲಿಯೋದಕ್ಕಿಂತ ಅರ್ಥ ಹುಡುಕಿಕೊಂಡು ನೀನು ದೇಶ ಅಲಿಯೋದೇ ಲೇಸು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.